ಈ ನಿಸರ್ಗದಲ್ಲಿ ನಾವು ಏನು ಮಾಡಲಿಕ್ಕಿಲ್ಲ, ಅದು ಅದನ್ನು ಮಾಡ್ತಾ ಇರ್ತದೆ. ನಾವು ಅದು ಹೋದಾಗೆ ನಾವು ಹೋಗಬೇಕು. ನಿಸರ್ಗವನ್ನು ನಾವು ಫಾಲೋ ಮಾಡಿದರೆ ಎಲ್ಲ ಸರಿ ಆಗ್ತದೆ. ನಿಸರ್ಗಕ್ಕೆ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಹೋದರೆ ಕಷ್ಟ ಆಗ್ತದೆ. ಮಕ್ಕಳು ಹುಟ್ಟುವುದನ್ನು ಪ್ಲಾನ್ ಮಾಡೋದು ಯಾರು? ಹೇಗೆ? ಯಾವಾಗ ಮಗು ಹುಟ್ಟಬೇಕಂತ ನಿಮ್ಗೆ ಪ್ಲಾನ್ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಸಾಧ್ಯ ಇಲ್ಲ. ಅದು ಪಾಶ್ಚಾತ್ಯ ಅಭಿಪ್ರಾಯ. ಇಫ್ ಯು ಫೇಲ್ ಟು ಪ್ಲಾನ್, ಯು ಪ್ಲಾನ್ ಟು ಫೇಲ್ ಅಂತ. ನನ್ನ ಜೀವನದ ಅನುಭವ ಹೇಳ್ತೇನೆ. ನಾನು ಇಷ್ಟರವರೆಗೆ ಹುಟ್ಟಿದ ಇಷ್ಟರವರೆಗೆ ಯಾವುದನ್ನು ಪ್ಲಾನ್ ಮಾಡಲಿಲ್ಲ. ಮೆಡಿಕಲ್ ಕಾಲೇಜಿಗೆ ಹೋಗುವುದನ್ನು ಪ್ಲಾನ್ ಮಾಡಲಿಲ್ಲ. ಏನೋ ಅದು ಆಗ್ತಾ ಹೋಗಿದೆ. ಅದನ್ನು ನಾನು ಈಗ ಆಲೋಚನೆ ಮಾಡಿದರೆ ಅದು ಹೇಗಾಗಿದೆ ಅಂತ ನನಗೆ ಆಶ್ಚರ್ಯ. ಕೆಲವು ಸಮಯದಲ್ಲಿ ನನಗೆ ಇದು ಆಗಲೇಬಾರದು ಅಂತಿತ್ತು, ಆದ್ರೆ ಆಗಿದೆ. ಹಾಗಾಗಿ ಪ್ಲಾನ್ ಮಾಡೋದ್ರಿಂದ ಏನಾಗುದಿಲ್ಲ. ಅದು ಪಾಶ್ಚಾತ್ಯ ತಪ್ಪು ಅಭಿಪ್ರಾಯ. ಈಗ ಪೋಸ್ಟ್ಪೋನ್ ಮಾಡುವಂತ ಮಾತ್ರೆಗಳಲ್ಲಿ ಏನಿರುತ್ತೆ ಅನ್ನೋದು ಕೂಡ ನಾವು ತಿಳಿಬೇಕಾಗತ್ತೆ. ಅಂತದ್ದು ಏನ್ ಹಾಕಿರ್ತಾರೆ ಅದರಲ್ಲಿ, ಇಷ್ಟು ವರ್ಷಗಳ ಕಾಲ ಮಗು ಆಗೋದನ್ನ ತಡೆಯೋದಕ್ಕೆ ಅನ್ನೋದು ಬಹಳಷ್ಟು ಜನ ಯೋಚನೆ ಮಾಡೋದಿಲ್ಲ. ಹಾರ್ಮೋನ್ಸ್ ಹಾಕ್ತಾರೆ ಅದರಲ್ಲಿ. ಹಾಗಾಗಿ ಅದೆಲ್ಲ ಮಾಡೋದು ತಪ್ಪು. ನಿಜವಾಗಿ ನಿನಗೆ ಫ್ಯಾಮಿಲಿ ಪ್ಲಾನಿಂಗ್ ಮಾಡಬೇಕಾದ್ರೆ ನ್ಯಾಚುರಲ್ ಮೆಥಡ್ ಮಾಡಬೇಕು. ಅದೇನು, ಗರ್ಭಧಾರಣೆ ಆಗುವಂತ ಸಮಯ ಉಂಟು. ಈಗ ಮುಟ್ಟಾದ ಹೆಂಗಸಿಗೆ ಆ ಮುಟ್ಟಿನ ಇಡೀ ಸಮಯದಲ್ಲಿ ಕೂಡ ಅಂಡ ಬರುದಿಲ್ಲ ಹೊರಗೆ. ಅದು 10 ದಿವಸ 14 ದಿವಸ ಒಳಗೆ ಬರ್ತದೆ. ಆ ಹೊತ್ತಿಗೆ ಸ್ವಲ್ಪ ಜಾಗ್ರತೆ ಮಾಡಿದ್ರೆ ಆಯ್ತು. ಬಾಕಿ ಸಮಯದಲ್ಲಿ ಏನು ಮಾಡ್ಬೋದು, ತೊಂದರೆ ಇಲ್ಲ. ಇದೇನಂದ್ರೆ ನಿಸರ್ಗ ಹೇಗೆ ಹೋಗ್ತದೆ ಹಾಗೆ ನಾವು ಹೋದ್ರೆ ಸರಿ ಆಗ್ತದೆ. 1 ಮಗು 2 ಮಗು ಆಗ್ಬೇಕು, ಆಗುದಾಗ್ಲಿ, ಮತ್ತೆ ನಾನು ನೋಡ್ಕೊಳ್ತೇನೆ ಅಂತ. ಈಗಿನ ಹುಡುಗಿಯರು ಏನ್ ಮಾಡ್ತಾರೆ, ಮದುವೆ ಆದ ಕೂಡ ನನಗೆ ಗರ್ಭ ಬೇಡ ಅಂತ ಹೇಳಿ ಮಾಡಿ ಮತ್ತೆ ಗರ್ಭ ಬೇಕು ಅಂತ ಹೇಳುವುದು ಬರುವುದಿಲ್ಲ. ಸೊ ಎಷ್ಟೋ ಜನ ಬಂಜೆತನ ಬರ್ತದೆ. ಬಂಜೆತನ ಬಂದ್ರೆ ಅದಕ್ಕೂ ನಮ್ಮ ಹತ್ರ ಮದ್ದುಂಟು, ಅದಕ್ಕೆ ಹೋಗ್ತೇವೆ ನಾವು. ಅದಕ್ಕೆ IVF ಮಾಡಿಕೊಡ್ತೇವೆ. ಅದು ಕೂಡ ತಪ್ಪು.